ನಮಸ್ಕಾರ. ನಾನು ಸಿ ಬಿ ರಂಗನಾಥ್. ಪ್ರೀತಿಯ ಮಕ್ಕಳೇ, ನೀತಿಕತೆ ಸಂಖ್ಯೆ 568. ಇವತ್ತಿನ ಕತೆ ವೆಂಕ ಮಂಕ. ಹಿಂದೆ ಧರ್ಮಪುರ ಅನ್ನೋ ಊರಿನಲ್ಲಿ ಧರ್ಮಪ್ಪ ಅನ್ನೋ ಒಬ್ಬ ವ್ಯಾಪಾರಿ ಇದ್ದ. ಅವನಿಗೆ ಮಕ್ಕಳೇ ಇರಲಿಲ್ಲ. ಮದುವೆಯಾಗಿ 10 ವರ್ಷ ಆಗಿತ್ತು. ಅವನು ಹೆಂಡತಿ ಈ ಮಾಲೆಕಲ್ ತಿರುಪತಿ ತಿಮ್ಮಪ್ಪನಿಗೆ ಹರಕೆ ಹೊತ್ತರು. ಒಂದು ಮಗು ಹುಟ್ಟುಬಿಡ್ತು. ತಿಮ್ಮಪ್ಪನ ಹರಕೆಯಿಂದ ಹುಟ್ಟಿಯಾನೆ ಅಂತೇಳಿ ಹುಡುಗನಿಗೆ ವೆಂಕಟೇಶ ಅಂತ ಹೆಸರಿಟ್ಟು. ಸರಿ, ಹುಡುಗನಿಗೆ ಪೂರ್ತಿ ವೆಂಕಟೇಶ ಅಂತ ಕರೀತಾರೋ, ವೆಂಕ 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 ಅಂತ ಪ್ರೀತಿಯಿಂದ ಕರೀತಾ ಇದ್ರು. ಹಂಗಾಗಿ ಏನಾಗ್ಬಿಡ್ತು, ಅಕ್ಕಪಕ್ಕದ ಮನೆಯವರೆಲ್ಲರೂ ಸಹಿತ ಪೂರ್ತಿ ವೆಂಕಟೇಶ ಅಂತ ಕರೀತಾರೆ, ವೆಂಕ ವೆಂಕ ಅಂತ ಕರೆಯೋಕ್ಕೆ ಶುರು ಮಾಡಿಬಿಟ್ರು. 5-6 ವರ್ಷ ಆಯಿತು. ಹುಡುಗನ ಹಳ್ಳಿ ಶಾಲೆಗೆ ಸೇರಿಸಿದ್ರು. ಹುಡುಗ ಮನೆಯಲ್ಲಿ ಹೊತ್ತಿಗೆ ಊಟ ತಿಂಡಿ ಎಲ್ಲ ಭಾಳ ಚಲೋ ಮಾಡ್ತಾನೆ. ಆದರೆ ಓದ್ನಲ್ಲಿ ಮಾತ್ರ ಹಿಂದೂ. ಬೇಸ್ಟ್ ಏನು ಪ್ರಶ್ನೆ ಕೇಳಿದ್ರು ಮೇಲೆ ತೆಳಗೆ ನೋಡ್ತಾನೆ. ಹುಡುಗರ ಜೊತೆ ಹರಟೋದ್ರಲ್ಲಿ ಮಾತ್ರ ನಂಬರ್ 1. ಹೀಗಾಗಿ ಏನಾಗ್ಬಿಡ್ತು, 7ನೇ ಕ್ಲಾಸ್ನಲ್ಲಿ 4 ವರ್ಷ ಆದರೂ ಪಾಸ್ ಆಗಲೇ ಇಲ್ಲ. ಅವನಿಗಾಗಲೇ 17-18 ವರ್ಷ ಆಗ್ಬಿಡ್ತು. ಜೊತೆಲಿ ಇರೋರಲ್ಲಿ SSLC ಮಾಡ್ಕೊಂಡು ಹೋಗ್ಬಿಟ್ಟಿಯಾರ. ಕೊನೆಗಪ್ಪ ಸಾಕಪ್ಪ, ನೀನು ಹೆಂಗೆ ಕಲ್ಲಕ್ಕಣೋ ಮಂಕ, ನಿನಗೆ ವಿದ್ಯೆ ಕಲ್ಸೋಕ್ಕಾಗಲ್ಲ ಅಂಥೇಳಿ ಮೇಷ್ಟ್ರು ಏನು ಮಾಡಿದ್ರು, ಅವನು ಶಾಲೆಯನ್ನು ಹೊರಗೆ ಹಾಕಿದ್ರು. ಸರಿ, ಅಪ್ಪ ಏನಾದ್ರು ಕೆಲಸ ಮಾಡ್ತಾನೇನೋ, ಅಂಗಡಿಯಿಂದ ಇಲ್ಲ, ಹೊಲ ಗದ್ದೆಗೆ ಹೋಗ್ತಾನೋ ಅದು ಇಲ್ಲ. ಬರೀ ಎಲ್ಲರ ಜೊತೆಗೂ ಏನು ಸಿಕ್ಕಾಪಟ್ಟೆ ಬಾಯಿಗೆ ಬಂದಂಗೆ ಮಾತಾಡ್ಕೊಂಡಿರೋನು. ಹಾಗೆ ಹಿಂಗೆ ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಕೈಲೇನೂ ಆಗ್ತಿರ್ಲಿಲ್ಲ. ಬರೀ ಬಾಯಿ ಮಾತು. ಜೊತೆಗೆ ಊಟ ತಿಂಡಿ ವಿಷಯದಲ್ಲಿ ಈತನಿಗೆ ಭಾರಿ ಆಸೆ. ಅದರ ಪರಿಣಿತ. ಯಾರ ಮನೆಯಲ್ಲಿ ಯಾವ ತಿಥಿ ಆಗುತ್ತೆ, ಏನು ಹಬ್ಬ ಆಗುತ್ತೆ, ನಾಮಕರಣ ಯಾವತ್ತು, ಮದುವೆ ಯಾವತ್ತು ಅಂದರೆ ಅಲ್ಲಿ ಹೋಗಿ ಊಟಕ್ಕೆ ಕೂತ್ಕೊಂಡು, ಅಯ್ಯೋ ಪಾಪ ನಮ್ಮ ಈ ಧರ್ಮಪ್ಪನ ಮಗ ಅಂಥೇಳಿ ಇವರು ಸಹಿತ ಚಲೋ ಊಟ ಮಾಡ್ತಾನೆ ಅಂತ 10 ಲಾಡು ಜಿಲೇಬಿ ಎಲ್ಲ ಹೊಡೆದ್ಬಿಡೋರು. ಹಾಗೆಯೇ ಕಾರ್ತಿಕ್ ಮಾಸ ಅಂದರೆ ಇಡೀ ತಿಂಗಳು ಏನು ಅಲ್ಲಿ ದೇವಸ್ಥಾನದಲ್ಲಿ ಸಾಯಂಕಾಲ ಮಂಗಳಾರತಿ ಚೆರಪು ಅದನ್ನು ಇಷ್ಟು ತಿನ್ಬಿಡೋನು. ಧನುರ್ ಮಾಸದಲ್ಲಿ ಹೋಗಿ ತಿನ್ನಕ್ಕೆ ಹೋಗೋನು. ಹಾಗೆ ವಾರದಲ್ಲಿ ಒಂದೊಂದು ದಿನ ಯಾವ ದೇವಸ್ಥಾನದ ಪೂಜೆ ಅಂದ್ರೆ ಹೋಗಿ ಪ್ರಸಾದ ಹೊಡೆದ್ಬಿಡೋನು. ಹಾಗೆ ಎಲ್ಲಿ ಜಾತ್ರೆ ಆದರೂ ಸಹಿತ ತಪ್ಪಿಸ್ತಿರ್ಲಿಲ್ಲ, ಹೋಗೋನು ಅಲ್ಲಿ ಸಮಾರಂಭದಲ್ಲಿ ಗಡೋದು ಊಟ ಮಾಡ್ಕೊಂಬರೋದು. ಹೀಗೆ 20-22 ವರ್ಷ ಆಗಿಬಿಟ್ಟಿದೆ. ಅಪ್ಪನಿಗೆ ತಿದ್ದಕ್ಕಾಗಲ್ಲ ಅಂತ ಗೊತ್ತಾಯಿತು. ಹಾಳಾಗಲಿ ಅಂತ ಸುಮ್ಮನೆ ಬಿಟ್ಟ. ಒಂದ್ಸಲಿ ವೆಂಕ ಏನು ಮಾಡಿದ್ದಾನೆ, ಅಲ್ಲಿಂದ ಸುಮಾರು 10-12 ಕಿಲೋಮೀಟ್ರ್ ದೂರದಲ್ಲಿ ಹನುಮಗಿರಿ ಅಂತಿದೆ. ಅಲ್ಲಿ ಹನುಮಂತ ದೇವರು ರಥೋತ್ಸವ ಭಾಳ ಚೆನ್ನಾಗಿ ಜಾತ್ರೆ ನಡೆಯುತ್ತೆ ಅಂತೇಳಿ ಎಲ್ಲ ಹೇಳ್ತಿದ್ರು. ಅಪ್ಪನ ಹತ್ರ ಇಸ್ಕೊಂಡು ಒಂದು 10 ರೂಪಾಯಿ ಬಸ್ನಾಗ ಹೋಗಿ ಬರ್ತೀನಿ ಅಂತ. ಆದರೆ ಯಾರೋ ಹೇಳಿದರು, ಅಯ್ಯೋ ನೀನು ಕಾಲು ಹಾದಿಲಿ ಹೋಗ್ಬಿಟ್ರೆ 6 ಕಿಲೋಮೀಟ್ರು ಅಂತ. ಅಲ್ಲೇನೇ 10 ರೂಪಾಯಿ ಬಸ್ ಚಾರ್ಜ್ ಖರ್ಚು ಮಾಡೋ ಬದಲು ಅದು ಇಟ್ಕೊಂಡು ಏನಾದ್ರು ತಿನ್ಬೋದು ಅಂತೇಳಿ ಏನು ಮಾಡ್ತಾರೆ, ಕಾಲು ಹಾದಿಲಿ ನಡ್ಕೊಂಡು ಹೊಟ್ಟೆ. ಅದು ಕಾಡು ಹಾದಿ 6 ಕಿಲೋಮೀಟ್ರು. ಸುಮಾರು 1 ಗಂಟೆ ನಡೆದ. ಮುಂದೆ ದಾರಿ ಗೊತ್ತಾಗ್ತಾನೆ ಇಲ್ಲ. ಕಾಡಿನಲ್ಲಿ ಎಲ್ಲಿಂದ ಗೊತ್ತಾಗಲಿಲ್ಲ. ಒಬ್ಬ ದನಕಾಯನಿದ್ದ. ಅಣ್ಣ, ನಾನೀಗ ಜಾತ್ರೆಗೆ ಹೋಗ್ತಾ ಇದ್ದೀನಿ ಹನುಮಗಿರಿಗೆ, ಅದು ಹೆಂಗೆ ಹೋಗ್ಬೇಕು ಗೊತ್ತಾಗ್ತಿಲ್ಲ. ಅಯ್ಯೋ ತಮ್ಮ, ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯ, ಒಂದು ಕೆಲಸ ಮಾಡಿ, ಇಲ್ಲಿಂದ ನೆಟ್ಟಿಗೆ ನೋಡು. ಸುಮಾರು 10 ನಿಮಿಷ ನಡೆದ್ರೆ ಒಂದು ದೊಡ್ಡ ಬಂಡೆ ಕಾಣುತ್ತೆ. ಆ ಬಂಡೆ ಮುಂದೆ ಎಡಕ್ಕೊಂದು ಬಲಕ್ಕೊಂದು ರಸ್ತೆ ಹೋಗ್ತಾವೆ. ಬಲಕ್ಕೆ ಹೋಗಬೇಡ ತಮ್ಮ, ನೀನು ಎಡಗಡೆ ದಾರಿ ಇದೆಯಲ್ಲ ಅದನ್ನು ಹಿಡ್ಕೊಂಡು ಹಂಗೆ ಹೋಗು. ಮತ್ತೊಂದು 10 ನಿಮಿಷ ಹೋದ್ರೆ ಒಂದು ದೊಡ್ಡ ಆಲದ ಮರ ಸಿಗತ್ತೆ. ಇನ್ನು ಆಲದ ಮರದಿಂದ ಮ್ಯಾಲಕ್ಕೆ ಹಾಗೆ ಮುಂದಕ್ಕೆ ಹೋಗಿಬಿಡು. ನಿನಗೆ ಒಂದು 15 ನಿಮಿಷ ನಡೆದು ಹನುಮನಿಗಿರಿ ಸಿಕ್ತು ಅಂತಾನೆ ಅನ್ಕೋ, ನಡಿಯಪ್ಪ. ಹೌದಾ ಅಂತೇಳಿ ಹಂಗೆ ಇವನೇನು ಮಾಡ್ದ, ಅವ್ನು ಹೇಳಿದ್ದನ್ನು ಮನನ ಮಾಡ್ಕೊಂಡ. ಇಲ್ಲಿಂದ 10 ನಿಮಿಷ ನಡೆದ್ರೆ ಕಲ್ಲು ಬಂಡೆ, 2 ದಾರಿ, ಬಲದ ಬೇಡ ಎಡಕ್ಕೆ ಹೋಗು, ಹಂಗೆ ಹೋಗು ಆಲದ ಮರದಿಂದ ಮ್ಯಾಲಕ್ಕೆ ಹಂಗೆ ನೇರ ಹೋಗಿಬಿಡು ಅಂತ. ಪ್ರಕಾಂಡ ಪಂಡಿತ ಬಂಡೆ ಬಂತು. ಸರಿ, ಕೌಲ್ ದಾರಿ ಬಲಗಡೆ ಬಿಟ್ಟ, ಎಡಗಡೆಗೆ ಹೋದ. ಅಲ್ಲಿ ನೋಡ್ತಾನೆ 15 ನಿಮಿಷ ನಡೆದ್ರೆ ಸೀದಾ ಸಿಕ್ತು ಆಲದ ಮರ. ಏನು ಹೇಳ್ದ, ಆಲದ ಮರದಿಂದ ಮ್ಯಾಲಕ್ಕೆ ನೇರ ಹೋಗು ಅಂತ. ಆಲದ ಮರದಿಂದ ಮ್ಯಾಲೆ ನೇರ ಅಂದ್ಕೊಳ್ಳಿ ಆ ಮರನೇ ಹತ್ತಬಿಟ್ಟ. ಬೃಹಸ್ಪತಿ ಅವನು ಹೇಳಿದ್ದೇನು, ಆಲದ ಮರದಿಂದ ನೇರ ಮೇಲೆ ಅಂದರೆ ಅದೇ ನೆಟ್ಟು ಹೋಗು ಅಂತ. ಕಾಲ್ದಾರಿ ಆಲದ ಮರದ ಮೇಲೆ ಹತ್ತು ಅಂತ ಹೇಳಿದ್ನ. ಇವನು ಬುದ್ಧಿವಂತ ವೆಂಕ ಮಂಕ. ಸರಿ, ಮರ ಹತ್ತೇ ಬಿಟ್ಟ. ನೆಟ್ಟು ಹೋಗು ಅಂತ ಹೇಳಿದ್ದೋ ಇಲ್ಲೋ ಹಂಗೆ ದೊಡ್ಡ ಕೊಂಬೆ ಮೇಲೆ ನಡ್ಕೊಂಡು ಹೋಗ್ತಿದ್ದಾನೆ. ಕೊಂಬೆ ಪೂರ್ತಿ ನದಿ ಮೇಲೆ ಚಾಚಿದೆ. ಇವನು ದಬಾರಂತ ಹೊತ್ಕೊಂಡು ಬಿದ್ದ. ಪುಣ್ಯಕ್ಕೆ ಏನಾಗ್ಬಿಡ್ತು, ಕೊಂಬೆನ ಹಿಡ್ಕೊಂಬಿಟ್ಟ 2 ಕೈನಲ್ಲಿ. ಅಯ್ಯಯ್ಯೋ ಸತ್ತೆ ಕಾಪಾಡಿ ಅಂತ ಹೇಳ್ಕೊಳ್ತಿದ್ದಾನೆ. ಇವನು ಹನುಮಗಿರಿಗೆ ಹೋಗೋದಿರಲಿ, ಇಲ್ಲೇ ಬಿದ್ದು ನೀರಿನಲ್ಲಿ ಒಳಗೆ ಕಂದು ಸ್ವರ್ಗಕ್ಕೆ ಹೋಗೋ ಸ್ಥಿತಿ ಬಂದುಬಿಡ್ತು.
ಇವನು ಕೂಗ್ತಾ ಇದ್ದಿದ್ದಕ್ಕೆ ಪುಣ್ಯಕ್ಕೆ ಏನಾಗಿದೆ, ಯಾವುದೋ ಒಬ್ಬ ಮಾವುತ ತನ್ನ ಆನೆಗೆ ಸ್ನಾನ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದಿದ್ದ. ಅವನು ನೋಡ್ದೆ, ತಡಿ ಹೆದರಬೇಡ ನಾನು ಬರ್ತೀನಿ ಎಂದ. ಸೀದಾ ಈ ಮರದ ರಂಬೆ ನೋಡ್ದಾಡ್ತಿದ್ನಲ್ಲ, ಹೊಳೆದ ಹಾಗೆ ಆನೆನ ಕರ್ಕೊಂಡು ಬಂದ. ನೋಡಪ್ಪ, ಆನೆ ಮಹಾ ತುಂಟಾನೆ, ಇದು ಹುಷಾರು, ನಾನು ಹೇಳೋ ತನಕ ಮರದ ಕೊಂಬೆ ಕೈ ಬಿಡಬೇಡ ಅಂತಿದ್ದ. ನೀನು ಇಳಿಸ್ಕೊಂತೀನಿ ಇವನು ಮಾವುತ ಆನೆ ಮೇಲೆ ನಿಂತು ಬಿಟ್ಟ. ಇವನನ್ನು ಕಾಲು ಹಿಡ್ಕೊಂಡು ಇನ್ನು ಇಳಿಸ್ಕೊಳ್ಳೋಷ್ಟೊತ್ತಿಗೆ ಈ ತುಂಟಾನೆ ಇದು ಅಲ್ಲೆಲ್ಲೋ ನೋಡ್ತು, ಬೇಕಾದಷ್ಟು ಹುಲ್ಲು ಬೆಳೆದಿತ್ತು, ಎತ್ತು ಹೋಗೇ ಬಿಡ್ತು. ಮಾವುತ ಅಯ್ಯಯ್ಯೋ ಸತ್ತೆ ಅಂತೇಳಿ ವೆಂಕನ ಕಾಲು ಹಿಡ್ಕೊಂಬಿಟ್ಟ. ಅಪ್ಪ ಬೇಡ ನೀನು ರೊಂಬೆ ಹಿಡ್ಕೊಳ್ಳೋ ಅಂತೇಳಿ ಈಗ ಇಬ್ಬರು ಸಹಿತ, ಈ ಅಂಕನೂ ಜೋತಾಡ್ತಿದ್ದಾನೆ, ಈ ಮಾವುತನೂ ಸಹಿತ ಅವನ ಕಾಲು ಹಿಡ್ಕೊಂಡು ಜೋತಾಡ್ತಿದ್ದಾನೆ. ಕಾಪಾಡಿ ಅಂತ ಇಬ್ಬರು ಕುಕ್ಕೊಳ್ತಿದ್ದಾರೆ. ಸರಿ, ಅಯ್ಯೋ ಅಂಕ, ನಿನಗೆ ಸಹಾಯ ಮಾಡಕ್ಕೆ ಬಂದು ನಾನು ಮಂಕ ಆಗಿ ನಾನು ಸಾಯೋ ಸ್ಥಿತಿ ಬಂದುಬಿಡ್ತು, ಏನು ಮಾಡೋದು ಅಂತ ಕೇಳ್ದ ವೆಂಕ. ಏನಿಲ್ಲಪ್ಪ, ನೀನು ಕೂಗ್ದಂಗೆ ಇಬ್ಬರು ಸೇರಿ ಕೂಗ್ತಾ ಇರೋಣ, ಯಾರು ಬಂದರೆ ಇಬ್ಬರಿಗೂ ಕಾಪಾಡ್ತಾರೆ, ಇಲ್ಲ ಹಿಂಗೆ ಇರಬೇಕು ಅಂತ. ಅಣ್ಣ ನಿಂಗೆ ಈಜು ಬರ್ತೇನೋ? ಸ್ವಲ್ಪ ಬರುತ್ತೆ. ವೆಂಕ, ನನಗೇನು ಬರೋದಪ್ಪ, ಬಿದ್ದರೆ ಸತ್ತೋಗ್ಬಿಡ್ತೀನಿ, ಇಬ್ಬರು ಸೇರಿ ಕಾಪಾಡಿ ಅಂದರು. ಯಾರೂ ಬರಲಿಲ್ಲ. ಆಗ ಮಾವುತ ಹೇಳ್ದ, ನೋಡು ಒಂದು ಕೆಲಸ ಮಾಡು, ನಿಂಗೆ ಹಾಡು ಹೇಳಕ್ಕೆ ಬರ್ತಾ ಪದಾಗಿದ? ಇಲ್ಲಪ್ಪ, ಜೋರ ಪದ ಹೇಳ್ತಾ ಇದ್ದರೆ ಇಬ್ಬರದು ಕೈ ನೋವು ಗೊತ್ತಾಗಲ್ಲ, ಯಾರಾದರೂ ಬರ್ತಾರೆ ಅವಾಗ ಕಾಪಾಡ್ತಾರೆ ಅಂತ. ಸರಿ ಮಾತಾಡ, ನಿಂಗೆ ಹಾಡಕ್ಕೆ ಬರುತ್ತಾ? ಅಯ್ಯೋ ನನಗೂ ಏನು ಬರಲ್ಲಪ್ಪ, ನಾನು ಹನುಮಂತನ ಭಕ್ತ, ನಾನು ಭಕ್ತ, ಹಂಗೆ ಹನುಮಂತಂದೇ ಒಂದು ಪದ ಹೇಳು. ಸರಿ ಅಂತೇಳಿ ಮಾವುತ ಏನು ಮಾಡ್ದ, ಹನುಮಂತ ದೇವ್ರ ಬಗ್ಗೆ ಒಂದು ಪದ ಶುರು ಮಾಡಿಬಿಟ್ಟೆ. ಹನುಮನೆ ತಂದೆಯು ಹನುಮನೆ ತಾಯಿಯು ಹನುಮನೆ ಸಕಲವು ಜಗಕ್ಕೆಲ್ಲ. ತುಂಗಾ ತೀರದ ಹನುಮನ ನೆನೆದರೆ ಭವಬಂಧನಗಳ ಭಯವಿಲ್ಲ. ಪಲುಗುಣನಂತ ಬಲಭೀಮನಂತ ಮಹಾಮಹಿಮಾವಂತ ನಮ ಹನುಮಂತ. ತುಂಗಾ ತೀರದ ಹನುಮನ ನೆನೆದರೆ ಭವಬಂಧನಗಳ ಭಯವಿಲ್ಲ. ಬಲೋ ಬಜರಂಗ ಬಲಿ ಕೈ ಅಂದುಬಿಟ್ಟ. ಹನುಮನ ಭಕ್ತ ಮ್ಯಾಲಿದ್ದವನಿದ್ದಲ್ಲ ನಮೇಂಕ, ಕೈ ಬಿಟ್ಟಾಯ್ ಅನ್ನಕ್ಕೆ ಹೋಗಿಬಿಟ್ಟ. ಯಾವ ಮರದ ಕೊಂಬೆ ಕೈ ಬಿಟ್ಟನೋ ದಬಾರ್ ಅಂತಿಬ್ರು ಹೊತ್ಕೊಂಡು ನೀರಾಗಿ ಬಿದ್ದರು. ಸರಿ, ಮಾವುತಂಗೆ ಸ್ವಲ್ಪ ಈಜು ಬರ್ತಿತ್ತು, ಹಂಗೂ ಹಿಂಗೂ ದಡ ಸೇರ್ಕೊಂಬಿಟ್ಟ. ನೋಡ್ತಾನೆ ನೀರಿನ ಹೊಡೆತಕ್ಕೆ ಸಿಕ್ಕಿ ಈಜು ಬರ್ತಾರೆ. ಯಾವುದೋ ಬಂಡೆ ಮೇಲೆ ಬಿದ್ದು ಬಿಟ್ಟಿದ್ದ. ಇವನು ಅಬ್ಬಾಬ ಎಂಥ ಮಂಕನಿಯ ನನ್ನ ಮಗನಿಗೆ ಬಂದು ನಾನು ಮಂಕ ಅಂತ ಅವನಿಗೆ ಸಹಾಯ ಮಾಡೋಕ್ಕೆ ಬಂದ ನಾನು ಮಂಕ, ನಾನೇ ಸತ್ತು ಹೋಗ್ತಿದ್ದೆ. ಎಲ್ಲಿ ಆನೆ ಹುಡ್ಕೊಂಡು ಹೊಂಟಿಬಿಟ್ಟ. ಬಂಡೆ ಮೇಲೆ ಬಿದ್ದಿದ್ದಾನೆ, ನಾನೇನಾದ್ರು ಸಹಾಯ ಮಾಡೋಕ್ಕೋದು ಮತ್ತೆ ನನ್ನ ಪರಿಸ್ಥಿತಿ ಕಷ್ಟ ಅಂತೇಳಿ ಹೊಂಟಿಬಿಟ್ಟ. ಆಮೇಲೆ ಎಷ್ಟೊತ್ತಿನ ಮೇಲೆ ಎದ್ದು ಯಾರೋ ಸಹಾಯ ಮಾಡಿದ್ರು. ಹನುಮನ್ ಗಿರಿನೂ ಇಲ್ಲ, ಊಟನೂ ಇಲ್ಲ, ಹಂಗೂ ಹಿಂಗೂ ಮನೆಗೆ ಹೋದ. ನೋಡಿ ಮಕ್ಕಳೇ, ಯಾವತ್ತೂ ಸಹಿತ ವೆಂಕದ ಹಾಗೆ ನೀವು ಜಾಣರಾಗಬಾರ್ದು. ಮಂಕ ನನ್ನ ಮಗ, ಯಾರಾದರೂ ಹೇಳಿದರೆ ಏನು ಹೇಳಿದರೂ ಅರ್ಥ ಮಾಡ್ಕೊಳ್ಬೇಕು. ಅವನೇನು ಹೇಳ್ದ, ದನ ಕಾಯೋನು, ನೀನು ಮರದ ಹತ್ರ ಹೋಗು, ಮರದಿಂದ ಮ್ಯಾಲೆ ಹೋಗು ಅಂದರೆ ನೇರ ದಾರಿ ಹಿಡ್ಕೊಂಡು ಮುಂದಕ್ಕೆ ಹೋಗು, ಮರದ ಮೇಲೆ ಹತ್ತು ಅಂತಲ್ಲ. ಯಾರೋ ರಸ್ತೆಯಲ್ಲಿ ಹೋಗೋರಿಗೆ ಮರದ ಮೇಲೆ ಹೋಗತ್ತು ಅಂತ ಹೇಳ್ತಾರ, ಅವಾಗೂ ಗೊತ್ತಾಗಲಿ ಅಂತ ಮಂಕ ನನ್ನ ಮಗ. ಆಮೇಲೆ ಆ ಮಾವುತ ಪಾಪ ಏನು ಮಾಡ್ತಿದ್ದ, ಹನುಮಂದೊಂದು ಪದ್ಯ ಹೇಳ್ದ. ಇವನು ನಾನು ಎಲ್ಲಿದ್ದೀನಿ ಏನು ಗೊತ್ತಿಲ್ಲ, ಚಪಾಳೆ ತಟ್ಟಕ್ಕೆ ಹೋದರೆ ಸಾಯೋ ಸ್ಥಿತಿಗೆ ಬಂದುಬಿಟ್ಟ. ನೋಡಿ ಮಕ್ಕಳೇ, ನೀವೇನೇ ಮಾಡಬೇಕಾದ್ರೂ ಯೋಚನೆ ಮಾಡಿ ಇಲ್ಲದ್ರೆ ಏನಾಗ್ತೀರಾ, ವೆಂಕಟಂಗೆ ಸಿಕ್ಕೊಂಡು ಬಿಡ್ತೀರಾ. ಇಕ್ಕಟ್ಟಿ ಹಾಗಾಗಬಾರ್ದಲ್ಲ, ಬುದ್ಧಿವಂತರಾಗಬೇಕು, ಯೋಚನೆ ಮಾಡಿ ಕೆಲಸ ಮಾಡಿ. ಒಳ್ಳೆಯದಾಗಲಿ, ನಮಸ್ಕಾರ.